ಅಯ್ಯೋ ನೀವಿನ್ನೂ ವೀಲುಕಪ್ ಹೆಚ್ಲುಕಪ್ಪೇ ಮಾಡ್ತಾ ಇದ್ದೀರಾ, ಇಡೀ ಪ್ರಪಂಚನೇ ಅಪ್ಡೇಟ್ ಆಗಿದೆ. ಬನ್ನಿ ನಾನು ಇವಾಗ ನಿಮಗೂ ಅಪ್ಡೇಟ್ ಮಾಡ್ತೀನಿ ಯೂಸಿಂಗ್ ಎಕ್ಸ್ ಲುಕಪ್. ಇವಾಗ ನನ್ನ ಹತ್ರ ಒಂದು ಟೇಬಲ್ ಇದೆ, ಇದರಲ್ಲಿ ಯೂಸಿಂಗ್ ಎಕ್ಸ್ ಲುಕಪ್ ಮಲ್ಟಿಪಲ್ ವ್ಯಾಲ್ಯೂಸ್ನ ಹೇಗೆ ಫೈಂಡ್ ಔಟ್ ಮಾಡೋದಂತ ತೋರಿಸ್ತೀನಿ. ಇವಾಗ ಎಕ್ಸ್ ಲುಕಪ್ ಅಂತಂದರೆ ವರ್ಟಿಕಲ್ ಆ್ಯಂಡ್ ಆರಿಜೆಂಟಲ್ ಬೋತ್ ಫೈಂಡ್ ಔಟ್ ಮಾಡುತ್ತೆ. ವಿ ಲುಕಪ್ಪಲ್ಲಿ ಓನ್ಲಿ ಟಾಪ್ ಟು ಬಾಟಮನ್ನು ಮಾತ್ರ ಸರ್ಚ್ ಮಾಡೋಕ್ಕಾಗೋದು. ಎಚ್ ಲುಕಪ್ಪಲ್ಲಿ ಓನ್ಲಿ ಲೆಫ್ಟ್ ಟು ರೈಟನ್ನು ಮಾತ್ರ ಸರ್ಚ್ ಮಾಡೋಕ್ಕೋಗೋದು. ಇವಾಗ ಎಕ್ಸ್ ಲುಕಪ್ಪಲ್ಲಿ ಒಂದು ಟೇಬಲ್ ಇದೆ, ಈ ಟೇಬಲಲ್ಲಿ ಐ ಡಿ ತೊಗೊಳ್ಳೋಣ. ಐ ಡಿ ಬಂದು 886 ಐ ಡಿ ತೊಗೊಂಡಿದ್ದೀವಿ. ನೆಕ್ಸ್ಟ್ ಇವಾಗ ಫಾರ್ಮುಲಾ ಈಕ್ವಲ್ಸ್ ಎಕ್ಸ್ ಲುಕಪ್ ಅಂತ ಟೈಪ್ ಮಾಡಿ, ಓಪನ್ ಬ್ರಾಕೆಟ್. ಇಲ್ಲಿ ಲುಕಪ್ ವ್ಯಾಲ್ಯೂ ಅಂತ ಬರುತ್ತೆ. ಲುಕಪ್ ವ್ಯಾಲ್ಯೂ ಅಂದರೆ ಐ ಡಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ, ಲುಕಪ್ ಅರೇ ಅಂತಂದರೆ ಟೋಟಲ್ ಐ ಡಿ ಟಾಪ್ ಟು ಬಾಟಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ, ರಿಟರ್ನ್ ಅರೇಸ್ ಅಂತಂದರೆ ಫಸ್ಟ್ ನೇಮ್ ಇದೆಯಲ್ಲ ಅದು ಫುಲ್ ಸೆಲೆಕ್ಟ್ ಮಾಡಿಕೊಂಡು ಕ್ಲೋಸ್ ಬ್ರಾಕೆಟ್ ಎಂಟರ್ ಕೊಟ್ಟಿದ ತಕ್ಷಣ ಇವಾಗ ನೇಮ್ ಬಂತು. ಅದನ್ನೇ ಡ್ರ್ಯಾಗ್ ಮಾಡಿದ್ರೆ ಫಸ್ಟ್ ನೇಮ್, ಲಾಸ್ಟ್ ನೇಮ್ ಹಾಗೂ ಡಿಪಾರ್ಟ್ಮೆಂಟು ಈ ಮೂರೂ ಆನ್ಸರ್ನ ನಾವು ನೋಡ್ಬೋದು. ನೋಡಿದ್ರಿ ಅಲ್ವಾ ಹೇಗೆ ಮಾಡಿದೆ ಅಂತ ಹೇಳ್ಬಿಟ್ಟು. ಇದೇ ರೀತಿ ಅಡ್ವಾನ್ಸ್ ಏನಾದರೂ ಕಲಿಬೇಕು ಅಂತ ಇದ್ದೆ ಎಸ್ ಅಂತ ಕಮೆಂಟ್ ಮಾಡಿ. ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಆನ್ಲೈನ್ ಹಾಗೂ ಆಫ್ಲೈನ್ ಕ್ಲಾಸಸ್ ಇದೆ. ನಿಮ್ಗೇನಾದರೂ ಜಾಯ್ನ್ ಆಗಬೇಕು ಅಂತ ಇಂಟ್ರೆಸ್ಟ್ ಇದೆ, ಕೆಳಗಡೆ ಇರೋ ನಂಬರಿಗೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು.